ಒಂದು ಹೆಣ್ಮಗಳು ನನ್ನ ಹತ್ರ ಬಂದು, ಸರ್ ನನಗೆ ಥೈರಾಯ್ಡ್ ಇದೆ, ನನಗೆ ಶುಗರ್ ಇದೆ, ನನಗೆ ವೇಟ್ ಇನ್ಕ್ರೀಸ್ ಆಗ್ತಾ ಇದೆ, ಹೇರ್ ಫಾಲ್ ಆಗ್ತಾ ಇದೆ, ಮತ್ತು ನನಗೆ ಹೊಟ್ಟೆ ಹಸಿಯಲ್ಲ, ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಹೊಟ್ಟೆ ಉಬ್ಬರ ಬರುತ್ತೆ, ನಿದ್ದೆ ಬರಲ್ಲ ಸರ್, ಇದೆಲ್ಲ ತೊಂದರೆ ಇದೆಯಲ್ಲ ಸರ್, ಇದೆಲ್ಲ ತೊಂದರೆ ಏನಕ್ಕೆ ಆಗ್ತಿದೆ ಅಂತ ಕೇಳಿದಾರು. ನಾನು ಅದಕ್ಕೆ ಮೊದಲು ಅವ್ರದ್ದೆಲ್ಲ ಹಿಸ್ಟ್ರಿ ತೊಗೊಂಡೆ, ಯಾವ ಊರು, ಎಷ್ಟು ಜನ ಮಕ್ಕಳಿದ್ದಾರೆ, ಏನಾಯಿತು ಎಲ್ಲ ಕೇಳಿ ಕೇಳಿ ಲಾಸ್ಟಿಗೆ ಏನಂದೆ, ಇದೆಲ್ಲ ತೊಂದರೆ ಯಾವಾಗಿಂದ ಸ್ಟಾರ್ಟ್ ಆಯ್ತಮ್ಮ ಅಂತ ಕೇಳಿದಾಗ, ಸರ್ ಇದೊಂದು 2 ವರ್ಷದಿಂದ ಸ್ಟಾರ್ಟ್ ಆಯಿತು ಅಂತ ಅಂದರು. ನಾನು ಅವಾಗ ಎಲ್ಲ ಅನಲೈಸ್ ಮಾಡುವಾಗ ಗೊತ್ತಾಯಿತು, ಈ 2 ವರ್ಷದಿಂದ ಇವ್ರಿಗೆ ಮನೆಯಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಿಬಿಟ್ಟಿದೆ. ಫ್ಯಾಮಿಲಿಯಿಂದ ಸ್ಟ್ರೆಸ್ಸು, ಫೈನಾನ್ಷಿಯಲ್ ಸ್ಟ್ರೆಸ್ಸು, ಅಂದರೆ ದುಡ್ಡಿನ ಸಮಸ್ಯೆ, ಇದೆಲ್ಲ ಸಮಸ್ಯೆ ಸ್ಟಾರ್ಟ್ ಆದಾಗ ಒಂದೊಂದೇ ರೋಗ ಬರ್ತಾನೆ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಮನೆಯಲ್ಲಿ ದುಡ್ಡಿಲ್ಲ ಅಂತ ಟೆನ್ಷನ್ ತೊಗೊಂಡಿದ್ದಾರೆ, ಟೆನ್ಷನ್ ತೊಗೊಂಡಿದ್ದಂಥ ರೋಗ ಬಂದಿದೆ, ರೋಗನ ಆರಾಮ ಮಾಡೋಕೆ ದುಡ್ಡು ಖರ್ಚು ಮಾಡ್ತಿದ್ದಾರೆ. ಸೊ ಮತ್ತೆ ದುಡ್ಡು ಕಡಿಮೆ ಆಗ್ತಾ ಇದೆ. ಸೊ ಇದೊಂದು ಸರ್ಕಲ್ ತರ ತಿರುಗಾಡ್ತಾ ಇದೆ. ಸೊ ಯಾವಾಗ ನಮ್ಮ ದೇಹದಲ್ಲಿ ಕಣ್ಣು, ಕಿವಿ, ಮೂಗು, ಕಿಡ್ನಿ, ಲಿವರು, ಶ್ವಾಸಕೋಶ, ಬ್ರೇನು, ಇವೆಲ್ಲದಕ್ಕೂ ಒಬ್ಬೊಬ್ರು ಡಾಕ್ಟರ್ ಇದ್ದಾರೆ, ಎಲ್ಲದಕ್ಕೂ ಒಂದೊಂದು ಹಾಸ್ಪಿಟಲ್ ಇದಾವೆ. ಸೊ ಎಲ್ಲಾ ಜಾಗದಲ್ಲೂ ತೊಂದರೆ ಬರ್ತಿದೆ ಅಂದ್ರೆ ಇವೆಲ್ಲಾನು ಕಂಟ್ರೋಲ್ ಮಾಡೋ ಮನಸ್ಸಲ್ಲಿ ತೊಂದರೆ ಇದೆ ಅಂತ ಅರ್ಥ. ಸೊ ನೀವು ಮನಸ್ಸನ್ನ ಶುದ್ಧ ಇಟ್ಕೊಳ್ದೇನೆ, ಮನಸ್ಸನ್ನ ಸಮಾಧಾನ ಇಟ್ಕೊಳ್ದೇನೆ ನೀವು ಎಷ್ಟೇ ಡಾಕ್ಟರ್ ಹತ್ರ ತಿರುಗಾಡಿದ್ರು ನಿಮ್ಮ ರೋಗ ವಾಸಿ ಆಗೋಕೆ ಸಾಧ್ಯ ಇಲ್ಲ. ನಾವ್ ಎಲ್ಲಾ ರೋಗಗಳ ಪಾಸಿಟಿವ್ ಫ್ಯಾಕ್ಟರ್ ನೋಡ್ಕೊಂಡು ಹೋದ್ರೆ, ಅಂದ್ರೆ ಎಲ್ಲಾ ರೋಗಗಳ ಕಾರಣ ಹುಡ್ಕೊಂಡು ಹೋದ್ರೆ, ಸ್ಟ್ರೆಸ್ ಇಲ್ಲ, ಟೆನ್ಷನ್ ಇಲ್ಲ, ಮೆದುಳಿನ ಏನಂತಲ್ಲ ಸುಸ್ತು ಒಂದು ಕಾರಣ ಆಗೇ ಇರುತ್ತದೆ. ಸೊ ನೀವು ಜಾಸ್ತಿ ದಿನ ಬದುಕಬೇಕು, ಜಾಸ್ತಿ ಆರಾಮವಾಗಿರ್ಬೇಕು, ರೋಗಗ್ರಸ್ತ ಆಗ್ಬಾರ್ದು ಅಂದ್ರೆ ನಿಮ್ಮ ಮನಸ್ಸಿನ ಚೆನ್ನಾಗಿ ಮೇಂಟೈನ್ ಮಾಡಿ, ಮನಸ್ಸನ್ನ ರಿಲ್ಯಾಕ್ಸ್ಡ್ ಸ್ಟೇಟಲ್ಲಿ ಮೇಂಟೈನ್ ಮಾಡಿ. ಎಲ್ಲಾ ಅಂಗಾಂಗಗಳ ಕಂಟ್ರೋಲು ಮನಸ್ಸಿನ ಮೇಲಿರುತ್ತೆ. ಸೊ ಮನಸ್ಸನ್ನ ನೀವು ಸರಿ ಇಟ್ಕೊಳ್ದೇನೆ ನಾ ಎಲ್ಲಾ ರೋಗಕ್ಕೂ ವಾಸಿ ಹೋಗ್ತೀನಿ ಅಂತ ಅನ್ಕೊಂಡ್ರೆ ನಿಮ್ಮಂತ ದಡ್ರು ಯಾರು ಇಲ್ಲ. ಮನಸ್ಸನ್ನ ಸರಿ ಇಟ್ಕೊಳ್ಳಿ, ಆರಾಮಾಗಿ ಬದುಕೊಳ್ಳಿ. ಧನ್ಯವಾದ.